ಇದು ಅಪ್ಪನ್ಗೆ ಏನಾಗಿದೆ, ಅವ್ರಿಗೆ ವೆರಿಕೋಸ್ ವೇನ್ ತರ ಆಗಿದೆ ಸರ್. ಶುಗರ್ ಇದೆ, ವೆರಿಕೋಸ್ ವೇನ್, ಅದು ಗಾಯ ಆಗಿದೆ. ಅದಕ್ಕೆ ಏನ್ ಹಚ್ಚಿದ್ರು ಮತ್ತೆ ಮತ್ತೆ ಸ್ಪ್ರೆಡ್ ಆಗ್ತಾನೆ ಇದೆ, ಅದು ಕಮ್ಮಿ ಆಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡೋದು ಅಂತ. ಸ್ಪ್ಲೀನ್ ಚಿ ಡಿಫಿಷಿಯನ್ಸಿ ಅದು. ಓಕೆ, ನಿಮ್ಗೆ ಈ ಸ್ಪ್ಲೀನಿಗೆ ಒಂದು 15-20 ಟೈಮ್ಸ್ ಪ್ರೆಸ್ ಮಾಡಿ ನಂಬರ್ 5 ಎಲ್ಲೋ ಬರೀರಿ. ನಂಬರ್ 5 ಎಲ್ಲೋ. ಓಕೆ ಸರ್. ನಂಬರ್ 5 ಎಲ್ಲೋ. ಹಸಿ ತರಕಾರಿ, ಹಣ್ಣುಗಳು ಮತ್ತೆ ಸ್ವೀಟ್ಸ್, ಈ ಮೂರನ್ನ ಆಲ್ಮೋಸ್ಟ್ ಕಡಿಮೆ ಮಾಡಿ. ಹಸಿ ತರಕಾರಿ ತಿನ್ನೋದ್ ಬೇಡವಾ ಸರ್? ಇಲ್ಲಮ್ಮ, ಸ್ಪ್ಲೀನ್ ವೀಕ್ ಆಗುತ್ತೆ. ಬೇಯಿಸಿದ್ ಕೂಡ ಯಾವುದೇ ತರಕಾರಿನ ಬೇಯಿಸ್ಕೊಡ್ಬೇಕು. ಓಕೆ ಸರ್. ಓಕೆ ಸರ್. ನೀವೇನಾದ್ರು ಗಾಯ ಇದೆ, ಕಮ್ಮಿನೇ ಆಗ್ತಾ ಇಲ್ಲ, ಪೇನು ಇದೆ, ಶುಗರ್ ಇದೆ. ಅದೇ ಅಮ್ಮ, ಇವಾಗ ಕಾಲಿಗೆ ಎನರ್ಜಿ ತಗೊಂಡೋಗಿ ಅಲ್ಲಿ ಹೀಲ್ ಮಾಡ್ಬೇಕಂದ್ರೆ ಸ್ಪ್ಲೀನ್ ನ ಸ್ಟ್ರೆಂಥನ್ ಮಾಡ್ಬೇಕು. ಇದನ್ನ ಒಂದು 15-20 ಟೈಮ್ಸ್ ಪ್ರೆಸ್ ಮಾಡಿ ನಂಬರ್ 5 ಎಲ್ಲೋ ಬರ್ದಾಗ ಸ್ಪ್ಲೀನ್ ಸ್ಟ್ರೆಂಥನ್ ಆಗುತ್ತೆ. ನೀನ್ ಹಸಿ ತರಕಾರಿ, ಹಸಿ ಹಣ್ಣುಗಳು ಕೊಟ್ಟಾಗ ಅದು ಮತ್ತೆ ವೀಕ್ ಆಗುತ್ತೆ. ಸ್ವೀಟ್ ಬೇಡ, ಹಸಿ ಹಣ್ಣುಗಳು ಬೇಡ. ಹಾಗಾಗಿ ಯಾಕೆ ಬೇಯಿಸ್ಕೊಂಡ್ ತಿನ್ಬೇಕಂದ್ರೆ ಸ್ಪ್ಲೀನ್ ಯಾವತ್ತಿಗೂ ಬಿಸಿ ಫುಡ್ ಇಷ್ಟ ಪಡ್ತೈತೆ. ಎಲ್ಲಾ ಡಯಾಬಿಟಿಸ್ ಪೇಷಂಟ್ಗೂ ಸ್ಪ್ಲೀನ್ ವೀಕ್ ಆಗಿರುತ್ತೆ. ನೀವೇನಾದ್ರು ತಿನ್ನಿ, ಬೇಯಿಸ್ಕೊಂಡ್ ತಿನ್ನಿ. ಆಪಲ್ ತಿಂತ್ರ ಬೇಯಿಸ್ಕೊಂಡ್ ತಿನ್ನಿ, ತರಕಾರಿ ತಿಂತ್ರ ಬೇಯಿಸ್ಕೊಂಡ್ ತಿನ್ನಿ, ಹಸಿದೊಂದು ಬೇಡ. ಡಯಾಬಿಟಿಕ್ ಕಮ್ಮಿ ಆಗತ್ತಲ್ಲ ಸರ್ ಸ್ಪ್ಲೀನ್ ಗೆ? ನಂಬರ್ 5 ಎಲ್ಲ ಐ ಥಿಂಕ್ ಸ್ವಲ್ಪ ಕ್ರಾನಿಕ್ ಇದ್ರೆ 2-3 ವಾರ ಆಗತ್ತೆ ಮೇಡಮ್. 3 ವಾರ ಮಾಡಿ, 3-4 ವಾರ ಮಾಡಿದ್ರೆ ತೊಂದ್ರೆ, ಅದರಿಂದ ಸೈಡ್ ಎಫೆಕ್ಟ್ ಏನಿಲ್ಲ. ಓಕೆ ಸರ್. ಅದು ಸ್ವಲ್ಪ ಇಚ್ಚಿಂಗು ಇದೆ ಸರ್, ನೋವೇ ಆಗುತ್ತೆ, ಹೀಟ್ ಪೈಲ್ಸ್ ತರಾನು ಆಗ್ಬಿಟ್ಟಿದೆ, ಹೀಟ್ ಜಾಸ್ತಿ ಆಗ್ಬಿಟ್ಟು. ಇಚ್ಚಿಂಗ್ ಏನಾರು ಅನ್ಸರಿಗಿನಾಗಿ ನೀವು ಬಲಗೈ ಕಿರುಗಳು ಮಧ್ಯದ ಜಾಯಿಂಟ್ ಗೆ ಪರ್ಪಲ್ ಕಲರ್ ಹಾಕಿ, ಇಚ್ಚಿಂಗ್ ಕಮ್ಮಿ ಆಗುತ್ತೆ. ಪೈಲ್ಸ್ ತರ ಆಗಿದೆ, ಅದೇನ್ ಪರ್ಪಲ್ ಅದು ಹಾಕಿದ್ರೆ ಪೈಲ್ಸ್ ಆಗಿದೆ, ಡಾರ್ಕ್ ಬ್ಲೂ ಸೂಪರ್ ಕೆಲಸ ಮಾಡಿತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.